ಹಾಯ್ ಫ್ರೆಂಡ್ಸ್, ನಾನು ಟೆಕ್ ರಿವ್ಯೂ ಇನ್ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನು ಅಂತ ನೀವು ನೋಡಿದ್ದೀರಾ ಆಗಲೇ ತಮ್ಲೈನಲ್ಲಿ. ಸೊ ನಾನು ಬರ್ತಾ ಇರೋದು MI ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾ 360 180 ಪಿಕ್ಸೆಲ್ದು. ಅಂದರೆ ಇದು ಕ್ಯಾಮ್ರಾ ಬಂದು MI ಕಂಪ್ನಿಯವ್ರದ್ದು ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ, ಅನ್ಬಾಕ್ಸ್ ಮತ್ತು ರಿವ್ಯೂವು. ಸೊ ಈ ಕ್ಯಾಮ್ರಾ ಫ್ಯೂಚರ್ಸು ಮತ್ತು ರಿವ್ಯೂ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಲೆಂತಿಯಾಗಿದೆ, ಸೊ ಕೊನೆವರೆಗೂ ನೋಡಿ. ನಿಮಗೆ ಇದ್ರ ಬಗ್ಗೆ ಟಿಪ್ಸು ಟ್ರಿಕ್ಸು ಎಲ್ಲ ಹೇಳಿದ್ದೀನಿ, ಅದೆಲ್ಲ ನಿಮ್ಗೆ ಫುಲ್ಲು ಅರ್ಥ ಆಗುತ್ತೆ. ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಫಸ್ಟು ಅನ್ಬಾಕ್ಸಿಂಗ್ ಮಾಡಬೇಡ, ಅನ್ಬಾಕ್ಸಿಂಗ್ ಆದಮೇಲೆ ರಿವ್ಯೂ ನೋಡೋಣ. ಬನ್ನಿ ಫ್ರೆಂಡ್, ಅನ್ಬಾಕ್ಸಿಂಗ್ ಮಾಡೋಣ. ಎರಡು ಸೀಲ್ ಮಾಡಿದ್ದಾರೆ. ಸೀಲ್ ಓಪನ್ ಮಾಡಿದೆ. ಒಳಗಡೆ ಏನೇನಿದೆ ಅಂತ ನೋಡೋಣ. ಈ ಥರ ಓಕೆ. ಎತ್ತಕ್ಕೆ ನೋಡಿ, ಏನೋ ಚಿಕ್ಕ ಡಬ್ಬ ಬಂತು. ಡಬ್ಬ ಸೈಡ್ಗಿಡೋಣ. ನೆಕ್ಸ್ಟು ಕೈಲಿ ತೆಗಿಯೋದು ಕಷ್ಟ ಆಗ್ತದೆ. ಒಂದು ನಿಮಿಷ. ಇದು ನೋಡಿ ಕ್ಯಾಮ್ರಾ. ಕ್ಯಾಮ್ರಾನ ಸೈಡಿಗೆ ಇಡೋಣ, ಆಮೇಲೆ ನೋಡೋಣ. ಬಾಕ್ಸಲ್ಲಿ ಏನಿದೆ ನೋಡೋಣ. ಫ್ರೆಂಡ್ಸ್, ಯೂಸರ್ ಮ್ಯಾನ್ಯಲ್ಲು. ಇದು ಬಂದು ನೀವು ಸೀಲಿಂಗ್ ಆಗಿರ್ಬೋದು, ಅಥವಾ ಗೋಡೆಗಳಿಗೆ ಕೆಳಗಡೆ ಅಟ್ಯಾಚ್ ಮಾಡಿ ಸ್ಕ್ರೂ ಇದು ಮಾಡಿ ಆಮೇಲೆ ಅಟ್ಯಾಚ್ ಮಾಡುವಂಥದ್ದು. ಇದು ವೈರು ಅಡ್ಯಾಪ್ಟರ್ ಥರ ಇದೆ. ಫ್ರೆಂಡ್ಸ್, ಇದು ತುಂಬ ಚಿಕ್ಕದಾಯಿತು ವೈರು. ಮೀಟ್ರ್ ಇರ್ಬೋದು ಅನ್ಸುತ್ತೆ. ಕ್ಯಾಮ್ರಾ ನೋಡೋಣ ಹೋದರೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್. ಇದು ರೀಸೆಟ್ ಬಟನ್ ಇದೆ ನೋಡಿ, ಇಲ್ಲಿ ರೀಸೆಟ್ ಬಟನ್ ಇದೆ. ಇದು ಚಾರ್ಜಿಂಗ್ ಅಂದರೆ ಪವರ್ದಿದು. ಇಲ್ಲಿ ನಾವು ಮಾತಾಡುವಂಥದ್ದು ಇಲ್ಲಿಂದ ಸ್ಪೀಕರ್ ಇದು ಕೇಳಿಸುತ್ತೆ. ಇದರಲ್ಲಿ ಹಿಂಗೆ ಮೇಲೆ ಎತ್ತಿದ್ರೆ ಇಲ್ಲಿ ಮೆಮೊರಿ ಕಾರ್ಡ್ ಹಾಕುವಂಥದ್ದು. ಇಷ್ಟು ಐಟಮ್ ಕೊಟ್ಟಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ ಅನಿಸುತ್ತೆ. ಚೆನ್ನಾಗಿದೆ, ಓಕೆ. ಸೊ ಈಗ ನಾನು ಇದನ್ನು ಸೆಟಪ್ ಮಾಡೋದು ಹೆಂಗೆ ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಈಗ ಅನ್ಬಾಕ್ಸಿಂಗ್ ನೋಡಿದ್ರಲ್ವಾ, ಈಗ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ಈಗಿನ ಜನ್ರೇಷನ್, ಇನ್ ದ ಸೆನ್ಸ್ ಈಗಿನ ಕಾಲ ಮತ್ತು ಈಗಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲರ ಮನೆಯಲ್ಲೂ ಕ್ಯಾಮ್ರಾ ಇರಲೇಬೇಕು. ಯಾಕಂದರೆ ಟೈಮು ಎಲ್ಲ ಒಂದೇ ಥರನೇ ಇರೋಲ್ಲ. ಇವಾಗ ಎಕ್ಸಾಂಪಲ್, ನೀವು ಹೊರಗಡೆ ಹೋಗಿರ್ತೀರ, ಈಗ ಕಳ್ಳರು ಕಾಕರು ಕಾಟ ಆಗಿರ್ಬೋದು, ಮನೇಲಿ ಇರ್ತೀರ. ಇವಾಗ ಒಬ್ಬಂಟಿ ಲೇಡೀಸ್ ಇರ್ತಾರೆ ಮನೇಲಿ. ಸೊ ಆಗ ಅವ್ರಿಗೆ ಸೇಫ್ಟಿ ಬೇಕು. ಸೊ ಈಗ ಈ ಕ್ಯಾಮ್ರಾ ಮೋಷನ್ ಡಿಟೆಕ್ಟ್ ಇದೆ, ಅದರಿಂದ ಯಾರಾದರೂ ಒಳಗಡೆ ಬರೋದು ಹೋಗೋದು ಮಾಡಿದ್ರೆ ಕ್ಲೀನಾಗಿ ನಿಮಗೆ ಮೆಸೇಜು ಅಲರ್ಟ್ ಆಗುತ್ತೆ.
ಸೊ ಈ ಕ್ಯಾಮ್ರಾ ತುಂಬ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಈ ಕಳ್ಳರಿಗೋಸ್ಕರ ಥೆಫ್ಟ್ಗೋಸ್ಕರನೇ ಅಂತಲ್ಲ, ಇವಾಗ ವಯಸ್ಸಾಗಿರೋ ಅಜ್ಜಿ ತಾತ ಇರ್ತಾರೆ, ನಿಮ್ಮ ತಂದೆ ತಾಯಿ ವಯಸ್ಸಾಗಿರೋರು ಇರ್ತಾರೆ. ಸೊ ಅವ್ರನ್ನ ಅವಾಗವಾಗ ಅವ್ರ ಆ್ಯಕ್ಟಿವಿಟಿನ ನಾವು ನೋಡಬೇಕು. ಸೊ ಹಾಗಾಗಿ ಕ್ಯಾಮ್ರಾ ಒಂದಿದ್ರೆ ನಾವು ಎಲ್ಲೇ ಯಾವುದೇ ದೇಶದಲ್ಲಿ ಬೇಕಾದ್ರೂ ಕುತ್ಕೊಂಡು ನೋಡ್ಬೋದು. ಹಂಗಂತ ಬರೀ ಕ್ಯಾಮ್ರಾ ಇದ್ರಲ್ಲ, ವೈಫೈ ಇರಬೇಕು, ಇಂಟರ್ನೆಟ್ ಕನೆಕ್ಟ್ ಆಗಿರಬೇಕು. ಹಾಗೆ ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು ಆರಾಮಾಗಿ. ಮತ್ತು ಮಗು ಇರುತ್ತೆ, ಅದು ಆ್ಯಕ್ಟಿವಿಟಿ ನಾವು ನೋಡ್ತಾ ಇರ್ಬೋದು ಏನು ಹೆಂಗೆ ಅಂತ. ಸೊ ಇವೆಲ್ಲ ನಮ್ಗೆ ಗಮನಿಸಬೇಕು ಅಂದರೆ ಒಂದು ಕ್ಯಾಮ್ರಾ ಇದ್ದರೆ ತುಂಬ ಒಳ್ಳೆಯದು ಮನೆಯಲ್ಲಿ. ಫ್ರೆಂಡ್ಸ್, ಈ ಕ್ಯಾಮ್ರಾ ಬಂದು Xiaomi ಅವ್ರದ್ದು MI ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾ 360 ಡಿಗ್ರಿ ರೊಟೇಟ್ ಆಗುತ್ತೆ 180 ಪಿಕ್ಸೆಲ್ ರೆಸಲ್ಯೂಷನಲ್ಲಿ. ಅಂದರೆ ಈ ಕ್ಯಾಮ್ರಾ ಬಂದು ಫುಲ್ಲು ಸುತ್ತ 360 ಡಿಗ್ರಿ ಕವರ್ ಆಗುತ್ತೆ. ಆರಾಮ್ಸಾಗಿ ನಿಮ್ಮ ಸುತ್ತಮುತ್ತ ಎಲ್ಲ ನೋಡ್ಬೋದು. ಸೆಂಟ್ರ್ ಪಾಯಿಂಟಾಗಿ ಫಿಕ್ಸ್ ಮಾಡಿದ್ರೆ ಸುತ್ತಮುತ್ತ ಫುಲ್ಲು ನೋಡ್ಬೋದು ನೀವು ಏನೇನು ನಡೀತಿದೆ ಏನು ಅಂತ. ಮತ್ತು ಇದು 180 ಪಿಕ್ಸೆಲ್ ಕ್ಲಾರಿಟಿ ರೆಸಲ್ಯೂಷನ್ ಇದೆ. ಅಂದರೆ ನಾನೇ ಯೂಸ್ ಮಾಡ್ತಾ ಇದ್ದೀನಲ್ಲ, ಪಿಕ್ಚರ್ ಕ್ವಾಲಿಟಿ ನಾವು ಮೊಬೈಲ್ ನೋಡಿರೋ ಥರ ಅಂತೆಲ್ಲ ಅಂದ್ಕೋಬೇಡಿ, ಓಕೆ ಆಗಿದೆ. ಅಂದರೆ ಕ್ಲೀನಾಗಿ ಡೀಟೇಲಾಗಿ ಕಾಣುತ್ತೆ. ಹಂಗಂತ ಫುಲ್ಲು ಕ್ಲಾರಿಟಿ ಅಂತಲ್ಲ, ಒಂದು ಡೀಟೇಲಾಗಿ ಕಾಣುತ್ತೆ. ಒಂದು ಸೆಕ್ಯೂರಿಟಿ ಕ್ಯಾಮ್ರಾ ಹೇಗೆ ಕೆಲಸ ಮಾಡುತ್ತೆ ಹಂಗೆ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗ ಇದು ಮೋಷನ್ ಡಿಟೆಕ್ಟ್ ಆಗುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಕ್ಯಾಮ್ರಾ ವಾಚ್ ಏರಿಯಾದಲ್ಲಿ ಯಾರಾದರೂ ಒಳಗಡೆ ಹೋಗೋದು ಹೊರಗಡೆ ಬರೋದು ಇದೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನಿಮ್ಗೆ ಅಲರ್ಟಾಗಿ ಮೆಸೇಜ್ ಬರುತ್ತೆ. ಮತ್ತು ಈ ಕ್ಯಾಮ್ರಾ ಬಂದು ನಿಮ್ಮ ಒಂದು ಆ್ಯಪ್ ಇದೆ, MI ಹೋಮ್ ಆ್ಯಪ್ ಅಂತ. ಆ ಆ್ಯಪಿಂದನೇ ಇದು ರನ್ ಆಗೋದು. ಅಂದರೆ ಆ್ಯಪ್ ಇದ್ದರೆ ನೀವು ಕ್ಯಾಮ್ರಾನ ಹೇಗೆ ಬೇಕಾದ್ರೂ ಆಪ್ರೇಟ್ ಮಾಡ್ಬೋದು. ಆ ಆ್ಯಪಲ್ಲಿ ತುಂಬ ಕಸ್ಟಮೈಸ್ ಫೀಚರ್ಸ್ ಇದ್ದಾವೆ, ಅದನ್ನು ನೀವು ಯೂಸ್ ಮಾಡಿಕೊಂಡು ಕ್ಯಾಮ್ರಾನ ಆರಾಮಾಗಿ ಆಪ್ರೇಟ್ ಮಾಡ್ಬೋದು. ಮತ್ತು ಈ ಆ್ಯಪ್ ಮುಖಾಂತರ ನೀವು ಪ್ರತಿಯೊಂದು ಸೇವ್ ಆಗಿರೋ ವೀಡಿಯೋಸ್ಗಳನ್ನ ನೀವು ಆ್ಯಪ್ ಮುಖಾಂತರನೇ ಆರಾಮಾಗಿ ನೋಡ್ಕೊಳ್ಬೋದು. ಅಂದರೆ ಆ್ಯಪಲ್ಲಿ ಡೇಟು ಟೈಮಿಂಗ್ಸು ಕರೆಕ್ಟಾಗಿ ಯಾವ್ಯಾವ ನಿಮಿಷ ಎಲ್ಲ ಕ್ಲೀನಾಗಿ ತೋರಿಸುತ್ತೆ. ಅಂದರೆ ನೋಟಿಫೈ ಮಾಡುತ್ತೆ. ಒಂದು 3 ಸೆಕೆಂಡಿಂದ ಹಿಡಿದು 10 ಸೆಕೆಂಡ್ ಒಳಗಡೆ ಯಾವುದಾದ್ರೂ ಮೂಮೆಂಟ್ ಆದರೆ ನಿಮಗೆ ನೋಟಿಫೈ ಮಾಡುತ್ತೆ, ಇದರಲ್ಲಿ ಮೂಮೆಂಟ್ ಆಗಿದೆ ನೋಡಿ ಅಂತ. ಬರೀ 10 ಸೆಕೆಂಡ್ ಒಳಗಡೆ ಇರೋದು. ಆಮೇಲೆ ನೀವು ಸ್ವಲ್ಪ ಪ್ಲೇಬ್ಯಾಕ್ ಫ್ಯೂಚರ್ಗೆ ಹೋಗಿ, ಅಂದರೆ ಅಲ್ಲಿ ಆ್ಯಪಲ್ಲೇ ಎಲ್ಲ ಇದೆ ಪ್ಲೇಬ್ಯಾಕ್ ಫ್ಯೂಚರು. ಅಲ್ಲೋಗಿ ನೋಡಿದಾಗ ನಿಮಗೆ ಡೀಟೇಲಾಗಿ ಕಂಟಿನ್ಯೂಯಸ್ ಆಗಿ ನಿಮಗೆ ನಿಮಿಷಕ್ಕೂ ಕ್ಲೀನಾಗಿ ತೋರಿಸ್ತಾ ಹೋಗುತ್ತೆ ಕ್ಯಾಮ್ರಾ. ಸೊ ಅದ್ರ ಮುಖಾಂತರ ನೀವು ಎಲ್ಲನೂ ಸುತ್ತಮುತ್ತ ಏನೇನು ನಡೀತಿದೆಯೋ ಎಲ್ಲ ರೆಕಾರ್ಡ್ ಆಗಿರೋ ನೀವು ಆರಾಮಾಗಿ ನಿಮ್ಮ ಮೊಬೈಲಲ್ಲೇ ನೀವು ಎಲ್ಲಿರ್ತೀರೋ ಅಲ್ಲೇ ನೋಡ್ತಾ ಇರ್ಬೋದು. ಮತ್ತು ಇದು ಇನ್ನು ಫ್ಯೂಚರ್ ಅಂದರೆ HD ಡೆಫಿನೇಷನ್ ವೀಡಿಯೋ ಬರುತ್ತೆ. ಮತ್ತು ಇದು ಇನ್ನೊಂದು ಎರಡನೇ ಫ್ಯೂಚರ್ ಅಂದರೆ ನೈಟ್ ವಿಷನ್ ಇದೆ. ಅಂದರೆ ಇನ್ಫ್ರಾರೆಡ್ ನೈಟ್ ವಿಷನ್ ಇದು. ಅಂದರೆ ನೈಟ್ ಟೈಮಲ್ಲೂ ಆರಾಮಾಗಿ ನಿಮಗೆ ಇನ್ಫ್ರಾರೆಡ್ ಅಂದರೆ ನೆಗೆಟಿವ್ ಶೇಡ್ಸಲ್ಲಿ ಕಾಣುತ್ತೆ. ನಿಮಗೆ ಅಲ್ಲಿ ಹೋಗ್ತಾ ಬರ್ತಾ ಇರೋದು ಅಂದರೆ ಕಲರ್ ಇರೋಲ್ಲ ನೈಟ್ ಟೈಮಲ್ಲಿ, ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ನಿಮಗೆ ಕಾಣುತ್ತೆ ಅಲ್ಲಿ ಏನಾಗ್ತಿದೆ ಏನು ಅಂತ. ಆರಾಮಾಗಿ ನೀವು ನೈಟ್ ಹೊತ್ತು ಕೂಡ ನೋಡ್ಬೋದು. ಇದು ಮೆಮೊರಿ ಕಾರ್ಡ್ ಆಪ್ಷನ್ ಇದೆ. ಅಂದರೆ ಇದು ಬರೀ 64 GB ಮೆಮೊರಿ ಕಾರ್ಡ್ ಅಷ್ಟೇ ಸಪೋರ್ಟ್ ಆಗೋದು, ಅದಕ್ಕಿಂತ ಮೇಲೆ ಜಾಸ್ತಿ ಆಗೋಲ್ಲ. ಎಕ್ಸಾಂಪಲ್ ನೀವು 24 ಅವರ್ಸು ರೆಕಾರ್ಡ್ ಆಗ್ತಾನೇ ಇರಬೇಕು ಅಂತ ಸೆಟ್ ಮಾಡಿದರೆ ಅದು ಒಂದು 5ರಿಂದ 6 ದಿನ ಮ್ಯಾಕ್ಸಿಮಮ್ ಬರ್ಬೋದು, ಫುಲ್ ಹೋಗ್ಬೋದು. ಆಮೇಲೆ ಮತ್ತೆ ನೀವು ಫಾರ್ಮೇಟ್ ಮಾಡಿಕೊಂಡು ಯಾವ್ಯಾವ ಕ್ಲಿಪ್ಸ್ ಬೇಕು ಅದನ್ನೆಲ್ಲ ಇಟ್ಕೊಂಡು ಮಿಕ್ಕಿದೆಲ್ಲ ಫಾರ್ಮೇಟ್ ಮಾಡಿ ತಿರ್ಗಾ ಫಸ್ಟಿಂದ ನೀವು ರೆಕಾರ್ಡಿಂಗಿಗೆ ಬಿಡ್ಬೋದು. ಬರೀ 64 GB ಅಷ್ಟೇ ಸಪೋರ್ಟ್ ಮಾಡೋದು. ಇನ್ನೊಂದು ಒಳ್ಳೆ ಫ್ಯೂಚರ್ ಅಂದರೆ ಟಾಕ್ ಬ್ಯಾಕ್ ಆಪ್ಷನ್ ಇದೆ ಇದರಲ್ಲಿ. ಅಂದರೆ ಇವಾಗ ಎಕ್ಸಾಂಪಲ್ ನೀವು ಮೊಬೈಲ್ನಲ್ಲಿ ಅಂದರೆ ಆ್ಯಪು MI ಹೋಮ್ ಆ್ಯಪಲ್ಲಿ ಸ್ಪೀಕರು ಮತ್ತು ಮೈಕು ಆನ್ ಮಾಡಿಟ್ರೆ ನೀವು ಅಲ್ಲಿ ಇವಾಗ ಎಕ್ಸಾಂಪಲ್ ವಯಸ್ಸಾಗಿರೋರು ಅಂತ ಹೇಳಿದ್ಮೇಲೆ ನಿಮ್ಮ ಮನೇಲಿ ಪೇರೆಂಟ್ಸ್ನ ಬಿಟ್ಬಿಟ್ಟು ಸಡನ್ನಾಗಿ ಫೋನ್ ಮಾಡೋಕ್ಕಾಗಲ್ಲ, ಹಿಂಗೆ ಮಾತಾಡಿಕೊಂಡು ಅಲ್ಲಿ ಅಂದರೆ ಮೊಬೈಲಲ್ಲೇ ಆಪ್ಷನ್ ಆನ್ ಮಾಡಿಕೊಂಡು ಯಾವುದು ಮೈಕು ಮತ್ತು ಸ್ಪೀಕರ್ ಆನ್ ಮಾಡಿಕೊಂಡು ನೀವು ಅಲ್ಲಿ ಇಂಟರ್ಯಾಕ್ಟ್ ಮಾಡ್ಬೋದು ಅವ್ರ ಹತ್ರ. ಅಂದರೆ ಅದರಲ್ಲೇ ಸ್ಪೀಕರ್ ಇದೆ, ನೀವು ಇಲ್ಲಿ ಮಾತಾಡೋಣ. ಎಕ್ಸಾಂಪಲ್ ನೀವು ಹೊರಗಡೆ ಇರ್ತೀರ, ಅಲ್ಲಿ ಮಾತಾಡೋಣ, ಸೆಕ್ಯೂರಿಟಿ ಕ್ಯಾಮ್ರಾಯಿಂದನೇ ಅವ್ರು ಕೇಳಿಸುತ್ತೆ. ಮತ್ತು ಅವ್ರು ಏನು ಮಾತಾಡ್ತಾರೋ ಅದು ನಿಮಗೆ ಗೊತ್ತಾಗುತ್ತೆ. ಸಾರಿ, ನಾನು ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ಅಂತ ನಿಮ್ಗೆ ಹೇಳಿಲ್ಲ. CCTV ಕ್ಯಾಮ್ರಾ ಒಂದು ಬರುತ್ತೆ, ಪವರ್ ಅಡ್ಯಾಪ್ಟರ್ ಒಂದು ಬರುತ್ತೆ, ಪವರ್ ಕೇಬಲ್ ಒಂದು ಬರುತ್ತೆ, ವಾಲ್ ಮೌಂಟಿಂಗು ಒಂದು ಸ್ಟ್ಯಾಂಡ್ ಥರ ಇದೆ ಅದೊಂದು ಬರುತ್ತೆ, ಮತ್ತು ಯೂಸರ್ ಮ್ಯಾನ್ಯಲಲ್ಲಿ ಬರುತ್ತೆ. ಮತ್ತು ಯೂಸರ್ ಮ್ಯಾನ್ಯಲಲ್ಲಿ ನಿಮಗೆ ಯಾವ ಥರ ಕ್ಯಾಮ್ರಾ ಆಪ್ರೇಟ್ ಮಾಡಬೇಕು, ಯಾವ ಥರ ಕನೆಕ್ಟ್ ಮಾಡಬೇಕು ಅಂತ ಏನೇನು ತೋರಿಸ್ಕೊಟ್ಟಿಲ್ಲ. ಸೊ ಅದಕ್ಕೆ ನೀವು ಈ ವಿಡಿಯೋ ಹಾಕ್ತೀನಿ ನಾನು, ಈ ವಿಡಿಯೋ ಮುಖಾಂತರ ನಾನು ಎಲ್ಲ ತೋರಿಸ್ಕೊಡ್ತೀನಿ, ಡೀಟೇಲಾಗಿದೆ, ನೀವು ನೋಡಿ.
ಫ್ರೆಂಡ್ಸ್, ಫಸ್ಟು MI ಹೋಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಆ್ಯಪ್ ಈ ಥರ ಬರುತ್ತೆ ನೋಡಿ, ಸ್ಕ್ರೀನ್ ಕಾಣಿಸ್ತಿದೆಯಲ್ಲ ಈ ಥರ ಬರುತ್ತೆ. ಅಲ್ಲಿ ಹೋದ್ಮೇಲೆ ಸ್ಕ್ಯಾನ್ ಆಪ್ಷನ್ ಬರುತ್ತೆ. ಸ್ಕ್ಯಾನ್ ಕೊಟ್ಟರೆ ಮ್ಯಾನ್ಯುಯಲಿ ಅಂತ ಇರುತ್ತೆ. ಮ್ಯಾನ್ಯುಯಲಿಗೆ ಹೋದರೆ ಅಲ್ಲಿ 360 ಕ್ಯಾಮ್ರಾ ಅಂತ ಸೆಂಟರ್ ಎರಡನೇದಿದೆ ನೋಡಿ, ಅದನ್ನು ಒತ್ತಿದ್ರೆ ರೀಸೆಟ್ ಡಿವೈಸ್ ಅಂತ ಬರುತ್ತೆ. ಅಂದರೆ ಆ ಜಾಗ ರೀಸೆಟ್ ಅಂತ ನಾನು ತೋರಿಸಿದ್ನಲ್ಲ, ಅಲ್ಲಿ ಆ ರೀಸೆಟ್ಟಿಗೆ ಕೊಟ್ಟರೆ ಅಲ್ಲಿ ಕೊಡಬೇಕು. ಅಲ್ಲಾದಮೇಲೆ ಇದು ಬರುತ್ತೆ, ಅಂದರೆ ಆಡಿಯೋ ಬರುತ್ತೆ. ಆಡಿಯೋ ಆದಮೇಲೆ ವೈಫೈ ಕನೆಕ್ಟ್ ಮಾಡ್ಕೊಬೇಕು. ನೀವು ಫಸ್ಟು ನಿಮ್ಮ ಮೊಬೈಲಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಂಡಿರಬೇಕು. ಮತ್ತು ಪಾಸ್ವರ್ಡ್ ಹಾಕಬೇಕು. ಇಲ್ಲಿ ಪಾಸ್ವರ್ಡ್ ಹಾಕಿದ್ರೆ ಇಲ್ಲಿ ಪಾಸ್ವರ್ಡ್ ಹಂಗೆ ಸೇವ್ ಆಗಿರುತ್ತೆ. ಆ ಮೊಬೈಲಿಂದ ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಮೊಬೈಲ್ ಮುಖಾಂತರ ಸೇವ್ ಆಗುತ್ತೆ. ಆಮೇಲೆ QR ಕೋಡ್ ಬರುತ್ತೆ. ಆ QR ಕೋಡ್ ಬಂದಮೇಲೆ ಆ ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾ ಹೇಳುತ್ತೆ ಸ್ಕ್ಯಾನ್ ಮಾಡು QR ಕೋಡ್ನ ಅಂತ. ಆ ಕ್ಯಾಮ್ರಾ ಮುಂದೆ QR ಕೋಡ್ನ ತೋರಿಸ್ಬೇಕು. ನಿಮ್ಮ ಮೊಬೈಲಲ್ಲಿ ಇಲ್ಲಿ ಬರೋದನ್ನ ಇಲ್ಲಿ QR ಕೋಡ್ ಇದೆಯಲ್ಲ, ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವ ಥರ ಬರುತ್ತೋ ಆ ಕೋಡ್ನ ತೋರಿಸ್ಬೇಕು ಕ್ಯಾಮ್ರಾಗೆ. ಆವಾಗ ಆ QR ಕೋಡ್ನ ಸ್ಕ್ಯಾನ್ ಮಾಡುತ್ತೆ ಕ್ಯಾಮ್ರಾ. ಸ್ಕ್ಯಾನ್ ಮಾಡಾದಮೇಲೆ ಆ್ಯಡ್ ಡಿವೈಸ್ ಅಂತ ಬರುತ್ತೆ. ಅದು ಇಯರ್ ಅಂತ ಬರುತ್ತೆ. ಹಿಂಗಾದಮೇಲೆ ಕ್ಯಾಮ್ರಾ ಕನೆಕ್ಟ್ ಆಗಿರುತ್ತೆ, ಆನ್ಲೈನಿಗೆ ಬರುತ್ತೆ ಕ್ಯಾಮ್ರಾ. ಅವಾಗ ನೀವು ಸೆಟ್ ಮಾಡ್ಕೊಳ್ಳಿ. ಅಂದರೆ ಎಕ್ಸಾಂಪಲ್ ಒಂದು ರೂಮಲ್ಲಿ ಇಟ್ಟಿದ್ದೀರಾ, ಯಾವುದಾನ ಒಂದು ನೇಮ್ ಕೊಟ್ಕೊಂಡು ನೀವು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ 3 ಆಪ್ಷನ್ ಇದೆ. 3 ಆಪ್ಷನ್ ಆದಮೇಲೆ ನೆಕ್ಸ್ಟು ಕ್ಯಾಮ್ರಾ ನೇಮ್ ಏನಿದೆ ಅಂತ ಬರುತ್ತೆ. ಕ್ಯಾಮ್ರಾ ನೇಮ್ ಹಂಗೆ ಕೊಟ್ಟಿದ್ದೀನಿ. ಅಡಿಷ್ನಲ್ ಸೆಟ್ಟಿಂಗು ಅದೆಲ್ಲ ನಿಮ್ಗೆ ಇಷ್ಟ ಇದ್ದರೆ ಇದು ಮಾಡ್ಕೊಳ್ಳಿ. ಆಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ನೋಡಿ, ಅಲ್ಲೇನೇನಿದೆ ಅಂದರೆ ವಾಯ್ಸು ನಾನು ಹೇಳಿದ್ನಲ್ಲ, ಅದು ಕ್ಯಾಮ್ರಾ ಸ್ಲೀಪ್ ಮೋಡ್ ಫಸ್ಟ್ ಒನ್ನು, ಅದು ಸ್ಲೀಪ್ ಮೋಡು ಮತ್ತು ಆನು, ಕ್ಯಾಮ್ರಾ ಆಫು ಆನು ಮಾಡ್ಕೊಳ್ಳೋವಂಥದ್ದು. ಅಲ್ಲಿ ಪಕ್ಕ ಸ್ಪೀಕರ್ ಇದೆ. ಸ್ಪೀಕರ್ ಒತ್ತಿದ್ರೆ ನೀವು ಅಲ್ಲೇನಂತ ಕೇಳಿಸುತ್ತೆ, ಅಲ್ಲೇನು ಮಾತಾಡೋದು ನಿಮಗೆ ಕೇಳಿಸೋದು. ಅಂದರೆ ಕ್ಯಾಮ್ರಾ ಎಲ್ಲಿಟ್ಟಿದ್ದೀರೋ ಅಲ್ಲೇನ ಮಾತಾಡಿದ್ರೆ ನಿಮಗೆ ಕೇಳಿಸುತ್ತೆ. ಮತ್ತು ಮೈಕ್ ಆಪ್ಷನ್ ಇದೆ ನೋಡಿ, ಆ ಮೈಕ್ ಒತ್ತಿದ್ರೆ ನೀವೇನು ಮಾತಾಡ್ತೀರೋ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ. ಆಮೇಲೆ ಫೋಟೋ ತೊಗೋಬೋದು, ಅಲ್ಲಿ ಫೋಟೋ ಆಪ್ಷನ್ ಇದೆ. ವಿಡಿಯೋ ರೆಕಾರ್ಡ್ ಮಾಡ್ಕೊಬೋದು. ಮತ್ತು ಅದ್ರ ಪಕ್ಕ ಹೋದರೆ ಕ್ಯಾಮ್ರಾ ಆಪ್ರೇಟಿಂಗು ಜಾಯ್ಸ್ಟಿಕ್ ಥರ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಕ್ಯಾಮ್ರಾನ ಆಪ್ರೇಟ್ ಮಾಡ್ಕೋಬೋದು. ಆಮೇಲೆ ಎಲ್ಲ ಆದಮೇಲೆ ಸರ್ವೈಲೆನ್ಸ್ಗೆ ಹೋಗಿ, ಅಂದರೆ ಕೆಳಗಡೆ ಇದೆ, ಸರ್ವೈಲೆನ್ಸ್ಗೆ ಹೋದರೆ ನೀವು ಮೋಷನ್ ಡಿಟೆಕ್ಟನ್ನು ಆನ್ ಮಾಡಿಕೊಂಡ್ರೆ ಅಲ್ಲೆಲ್ಲ ನಿಮಗೆ ಕಸ್ಟಮೈಸ್ ಮಾಡ್ಕೊಬೋದು. ಅಂದರೆ ಟೈಮಿಂಗ್ಸು 24 hours ಬೇಕಾ, 12 hours ಬೇಕಾ ಅಂತೆಲ್ಲ ಸೆಟ್ ಹೋಗ್ಬೋದು ಮೋಷನ್ ಡಿಟೆಕ್ಟಲ್ಲಿ. ಆಮೇಲೆ ಅಲಾರಾಮ್ ಇಂಟರ್ವಲ್ ಅಂತ ಇದೆ, ಅದು 5 ನಿಮಿಷಕ್ಕೆ ಬೇಕಾ, ಎಷ್ಟು ನಿಮಿಷಕ್ಕೆ ಬೇಕಾ ಅದನ್ನೆಲ್ಲ ಸೆಟ್ ಮಾಡ್ಕೋಬೋದು. ಮತ್ತು ಸೆನ್ಸಿಟಿವ್ ಸೆಟ್ಟಿಂಗು, ಅಂದರೆ ಪೋರ್ಷನ್ ಸೆನ್ಸಿಟಿವಿಟಿ ಸೆಟ್ಟಿಂಗ್ ಏನಪ್ಪ ಅಂದರೆ ಅಂದರೆ ಅದೇ ಇವಾಗ ನಾನು ಹೇಳಿದ್ನಲ್ಲ, ಸೊಳ್ಳೆ ಪಳ್ಳೆ ಬಂದದೆಲ್ಲ ಕ್ಯಾಪ್ಚರ್ ಆಗಿ ನಿಮ್ಗೆ ಅಲರ್ಟ್ ಬರುತ್ತೆ. ಇಲ್ಲ ಏನಾನ ದೊಡ್ಡ ಘಟನೆ ಅಂದರೆ ಜಾಸ್ತಿ ಹೊತ್ತು ನಿಂತಿದ್ದಾರೆ, ನಿಮ್ಮ ಮನೆ ಮುಂದೆ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತೆಲ್ಲ ಬಂದರೆ ಅದು ಲೋ ಕೊಟ್ಟರೆ ನಿಮಗೆ ಜಾಸ್ತಿ ಹೊತ್ತು ಮೋಷನ್ ಡಿಟೆಕ್ಟ್ ಅಂದರೆ ಇನ್ ದ ಸೆನ್ಸ್ ಯಾವ ಥರ ಅಂದರೆ ಇವಾಗ ಯಾರನ್ನ ಒಬ್ಬ ಮನುಷ್ಯ ಬಂದ ಅಂತ ನಿಂತ್ಕೊಳ್ಳಿ, ಜಾಸ್ತಿ ಹೊತ್ತು ನಿಂತಿದ್ದಾನೆ ಅಂದರೆ ಅದನ್ನು ಮಾತ್ರ ಡಿಟೆಕ್ಟ್ ಮಾಡಿ ನಿಮ್ಗೆ ಹೇಳುತ್ತೆ. ಸೊ ಅದಾದಮೇಲೆ ಕ್ಯಾಮ್ರಾದು ಆನು ಆಫು ಅಲ್ಲೇ ಇದರಲ್ಲೇ ಇದೆ, ಐಕಾನ್ ಬರುತ್ತೆ ನಿಮಗೆ, ಶಾರ್ಟ್ಕಟ್ ಐಕಾನು, ಅದ್ರ ಮುಖಾಂತರ ನಿಮಗೆ ಕ್ಯಾಮ್ರಾನ ಆಪ್ರೇಟ್ ಮಾಡ್ಕೋತಾ ಹೋಗ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ಇದು ಯಾವ ಥರ ಕನೆಕ್ಟ್ ಮಾಡ್ಕೊಬೇಕು ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಇದ್ರ ಪ್ರಕಾರನೇ ನೀವು ಹೋಗಿ ಕನೆಕ್ಟ್ ಮಾಡ್ಕೊಳ್ಳಿ, ಆರಾಮಾಗಿ ಆಪ್ರೇಟ್ ಮಾಡ್ಕೋಬೋದು ಕ್ಯಾಮ್ರಾನ. ನೋಡೋದಲ್ಲ ಫ್ರೆಂಡ್ಸ್, ಇದಿಷ್ಟೂ ಕ್ಯಾಮ್ರಾನ ಒಳ್ಳೆ ಗುಣ. ಇನ್ನು ಕೆಟ್ಟ ಗುಣ ಯಾವ್ದು ಅಂದರೆ ಮೊದಲನೇದಾಗಿ ಕ್ಯಾಮ್ರಾ ಕಲರು. ನೀವು ಈ ಕಲರಿಗೋಸ್ಕರ ಹೈಡ್ ಮಾಡಿಡೋದು ಈ ಥರ ಎಲ್ಲ ಮಾಡ್ತೀನಿ ಅಂದರೆ ಆಗಲ್ಲ. ಯಾಕಂದರೆ ಕ್ಯಾಮ್ರಾ ಸೈಜು ಸ್ವಲ್ಪ ಸುಮಾರಾಗಿದೆ ಮತ್ತು ಕ್ಯಾಮ್ರಾ ಕಲರ್ ಕೂಡ ವೈಟ್ ಆಗಿದೆ. ಸೊ ಹಾಗಾಗಿ ನೀವು ನೈಟ್ ಟೈಮಲ್ಲಿ ಹೈಡ್ ಮಾಡಿರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಸ್ವಲ್ಪ ಗೊತ್ತಾಗ್ಬಿಡುತ್ತೆ. ಅಂದರೆ ಸೈಜೂ ಹಂಗಿದೆಯಲ್ಲ ಕ್ಯಾಮ್ರಾ ಅಂತ ಗೊತ್ತಾಗ್ಬಿಡುತ್ತೆ. ಮತ್ತು ಎರಡನೇದು ಬಂದು ಮೋಷನ್ ಡಿಟೆಕ್ಟ್ ಅಂತ ಹೇಳಿದ್ನಲ್ಲ, ಅದು ಮತ್ತು ಅದು ಹೆಂಗಪ್ಪ ಅಂದರೆ ಬ್ಯಾಡ ಅಂದರೆ ಇವಾಗ ಸಣ್ಣ ಸೊಳ್ಳೆ ಆಗಲಿ, ನೊಣ ಆಗಲಿ, ಪಲ್ಲಿ ಆಗಲಿ, ಯಾವುದನ್ನ ಸಣ್ಣ ಕ್ರಿಮಿಕೀಟ ಆದ್ರೂ ಡಿಟೆಕ್ಟ್ ಮಾಡಿಬಿಡುತ್ತೆ. ಡಿಟೆಕ್ಟ್ ಮಾಡಿ ನಿಮಗೆ ನೋಟಿಫೈ ಮಾಡುತ್ತೆ. ಅಂದರೆ ಕ್ಯಾಮ್ರಾದಲ್ಲಿ ಮೋಷನ್ ಡಿಟೆಕ್ಟ್ ಬಂದು ಮೆಸೇಜ್ ಬರುತ್ತೆ ನಿಮಗೆ, ಇಲ್ಲಿ ಯಾರೋ ಓಡಾಡಿದ್ದಾರೆ ನೋಡಿ ಮನುಷ್ಯರು ಅಂತ ಬರುತ್ತೆ. ಸೊ ಹಾಗಾಗಿ ಅದೊಂದು ಬ್ಯಾಡ್ ಇದು. ಮತ್ತು ಇನ್ನೂ ಒಂದು ಬ್ಯಾಡ್ ಅಂದರೆ ವೈಯರ್ ಬರೀ 5 ಅಡಿನೋ 6 ಅಡಿನೋ ಐತೆ ಅಷ್ಟೇ. ಇವಾಗ ನೀವು ಎಕ್ಸಾಂಪಲ್ ಶಾಕೆಟ್ ಎಲ್ಲ ಇರುತ್ತೆ, ನಿಮ್ಮ ಕ್ಯಾಮ್ರಾನೇ ಎಲ್ಲೋ ಫಿಕ್ಸ್ ಮಾಡಬೇಕು, ಒಂದು ಸ್ವಲ್ಪ ದೂರ ಇರುತ್ತೆ ಅಂದ್ಕೊಳ್ಳಿ, ಅವಾಗ ಆಗಲ್ಲ. ಅವಾಗ ಸಪ್ರೇಟಾಗಿ ವೈರೋ ಇಲ್ಲ ಅಡ್ಯಾಪ್ಟರ್ ತೊಗೊಂಡು ಎಳ್ಕೊಂಡು ಇದು ಮಾಡಬೇಕು. ವೈರು ಕೂಡ ಚಿಕ್ಕದು ಕೊಟ್ಟಿದ್ದಾರೆ, ಇದು ಬ್ಯಾಡು.
ಮತ್ತು ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ. ಇವಾಗ ಎಕ್ಸಾಂಪಲ್ ನೀವು ಯಾವುದಾದ್ರೂ ಇವಾಗ ಯಾರನ್ನ ಮಾತಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಅದನ್ನು ಮಾತ್ರ ಕೇಳಿಸ್ಕೋಬೇಕು ಅಂತ ಅನಿಸಿದ್ರೆ ಆಗಲ್ಲ. ಅದ್ರ ಜೊತೆ ನೀವು ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ. ಏನಂದರೆ ಅಲ್ಲಿ ಯಾವುದೋ ಕಪ್ಪೆ ಬಡ್ಕೋತಾ ಇರುತ್ತೆ ಅಂದ್ಕೊಳ್ಳಿ, ನಾಯಿ ಬೊಗಳುತ್ತಾ ಇರುತ್ತೆ ಅಂದ್ಕೊಳ್ಳಿ, ಹಸು ಅಂಬ ಅಂತ ಇರುತ್ತೆ ಅಂದ್ಕೊಳ್ಳಿ, ಇದೆಲ್ಲ ಮಿಕ್ಸ್ ಆಗಿ ನಿಮಗೆ ಫುಲ್ಲು ಎಲ್ಲ ಮಿಕ್ಸರ್ ಗ್ರೈಂಡ್ ಥರ ನಿಮಗೆ ಕೇಳಿಸುತ್ತೆ. ಇದೊಂದು ಬ್ಯಾಡ್ ಫ್ಯೂಚರು. ಮತ್ತು ಕನೆಕ್ಟಿವಿಟಿಗೆ ಟೈಮ್ ಹಿಡಿಯುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಅಂದರೂ ಒಂದು 3 ನಿಮಿಷ. ಮತ್ತು ಇವಾಗ ಎಕ್ಸಾಂಪಲ್ ಪವರ್ ಸಪ್ಲೈ ಇಲ್ಲ ಅಂದರೆ ಕರೆಂಟ್ ಹೊಂಟೋಯ್ತು ಅಂತ ಇಟ್ಕೊಳ್ಳಿ, ಮತ್ತು ಅದು ಕನೆಕ್ಟ್ ಆಗಿ ಅದಾನಾಗಿ ಎಲ್ಲ ಒಂದು 3-4 ನಿಮಿಷ, ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಅಂದರೆ ಬ್ಯಾಟ್ರಿ ಪ್ಯಾಕಪ್ಪೇ ಕೊಟ್ಟಿಲ್ಲ. ಎಕ್ಸಾಂಪಲ್ ಕರೆಂಟ್ ಹೋದ್ಮೇಲೆ ಒಂದು 2 ಅವರು ಮ್ಯಾಕ್ಸಿಮಮ್ 1 ಅವರು 2 ಅವರ್ 3 ಅವರ್ ಹಿಂಗಾದರೂ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಸೊ ಅದು ಕೊಟ್ಟಿಲ್ಲ ಇವರು. ಬ್ಯಾಟ್ರಿ ಪ್ಯಾಕಪ್ಪೇ ಇಲ್ಲ. ನೀವು ಎಕ್ಸ್ಟ್ರಾ ಪವರ್ ಬ್ಯಾಂಕ್ ಏನಾದರೂ ಯೂಸ್ ಮಾಡಿಕೊಂಡು ಇಟ್ಕೊಬೇಕಷ್ಟೆ. ಕರೆಂಟ್ ಹೋದರೆ ಅಷ್ಟೇ, ಗೋವಿಂದ. ಫ್ರೆಂಡ್ಸ್, ಫೈನಲಾಗಿ ಇದ್ರ ಪ್ರೈಸ್ ಬಂದು 2910 ರೂಪಾಯಿಗೆ ಸಿಕ್ತು ನನಗೆ. ಮತ್ತು ನೋಡಿ, ಹೇಳೋದೇ ಮರ್ತುಬಿಟ್ಟೆ ಫ್ರೆಂಡ್ಸ್, ಇದಕ್ಕೆ ನಾನು ಇಷ್ಟೆಲ್ಲ ರನ್ ಆಗಬೇಕು, ಕ್ಯಾಮ್ರಾ ಕರೆಕ್ಟಾಗಿ ರನ್ ಆಗಬೇಕು ಅಂದರೆ ವೈಫೈ ಇಂಟರ್ನೆಟ್ ಬೇಕೇ ಬೇಕು. ಇಂಟರ್ನೆಟ್ ಇಲ್ದಿರೋ ಕ್ಯಾಮ್ರಾ ಏನೇನೂ ಅಲ್ಲ. ಅಂದರೆ ಸ್ಟಾರ್ಟಿಂಗ್ ಇಂಟರ್ನೆಟ್ ಹಾಕ್ಬಿಟ್ಟು ರೆಕಾರ್ಡ್ ಆದರೂ ಇದು ಮಾಡಿದ್ರೆ ಓಕೆ, ಒಂದು ಅಡ್ವಾಂಟೇಜಸ್ ಕೊಟ್ಟಿದ್ದಾರೆ. ಈ ಮೆಮೊರಿ ಕಾರ್ಡ್ ಹಾಕ್ಬಿಟ್ಟು ಸ್ಟಾರ್ಟಿಂಗ್ ರನ್ ಮಾಡಿಬಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ಆಫ್ಲೈನ್ಗೆ ಹೋದರೆ ಓಕೆ, ಇಂಟರ್ನೆಟ್ ಇಲ್ಲದೆ ಹೋದ್ರೂ ಅದ್ರ ಪಾಡಿಗೆ ರೆಕಾರ್ಡ್ ಆಗ್ತಾ ಇರುತ್ತೆ. ಆಮೇಲೆ 1 ವಾರ ಅಂದರೆ 5 ದಿನ 6 ದಿನ ಆದಮೇಲೆ ನೋಟಿಫಿಕೇಷನ್ ಏನೂ ಬರೋಲ್ಲ ನಿಮಗೆ. ಜಸ್ಟು ಅಲ್ಲಿ ರೆಕಾರ್ಡ್ ಆಗುತ್ತೆ ಮತ್ತು ನೀವು ಕ್ಯಾಮ್ರಾನ ಆಪ್ರೇಟ್ ಕೂಡ ಮಾಡೋಕ್ಕಾಗಲ್ಲ. ಜಸ್ಟ್ ರೆಕಾರ್ಡ್ ಅಷ್ಟೇ ಆಗ್ತಾ ಇರೋದು. ಆಮೇಲೆ ನೀವು ಅದನ್ನು ಬಿಚ್ಕೊಂಡು ತಿರ್ಗಾ ಸಿಸ್ಟಮಲ್ಲಿ ಏನೇನು ಬೇಕು ಕ್ಲಿಪ್ಸು ಅದನ್ನು ನೋಡ್ಕೊಂಡು ತಿರ್ಗಾ ಮೆಮೊರಿ ಕಾರ್ಡ್ ಹಾಕಿ ರನ್ ಆಗುತ್ತೆ. ಅದೇ ವೈಫೈ ಅಂದರೆ ಇಂಟರ್ನೆಟ್ ಇದ್ದರೆ ಕ್ಯಾಮ್ರಾನ ನೀವು ಕಸ್ಟಮೈಸ್ ಆಗಿ ಯೂಸ್ ಮಾಡ್ಬೋದು. ಆ್ಯಪ್ ಇದೆ, ಆ್ಯಪ್ ಮುಖಾಂತರ ನೀವು ಆರಾಮಾಗಿ ಕ್ಯಾಮ್ರಾನ ರೊಟೇಟ್ ಮಾಡಿಕೊಂಡು ಯಾವ ಪೊಸಿಷನ್ಗೆ ಬೇಕಾದ್ರೆ ಇಟ್ಕೊಂಡು ವಾಚ್ ಏರಿಯಾನ ಇಟ್ಕೊಬೋದು. ಮತ್ತು ನಾನು ನಿಮ್ಗೊಂದು ಇನ್ನೊಂದು ಟಿಪ್ಸ್ ಕೊಡ್ತೀನಿ. ಏನಪ್ಪ ಅಂದರೆ, ಹಾಟ್ಸ್ಪಾಟ್ಗೆಲ್ಲ ನೀವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ವೇಸ್ಟು, ಇಷ್ಟ ಇಲ್ಲ. ಸೊ ಹಾಗಾಗಿ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಆ್ಯಂಡ್ರಾಯ್ಡ್ ಆಗಿರ್ಬೋದು, ಯಾವುದೇ ಮೊಬೈಲ್ ಆಗಿರ್ಬೋದು, ಅಂದರೆ ಆ್ಯಂಡ್ರಾಯ್ಡು ಹಾಟ್ಸ್ಪಾಟ್ ಇರುವಂಥ ಮೊಬೈಲ್ ಆಗಿರ್ಬೋದು, ಅದ್ರ ಮುಖಾಂತರ ನೀವು ಆರಾಮಾಗಿ ಕ್ಯಾಮ್ರಾನ ಯೂಸ್ ಮಾಡ್ಕೋಬೋದು. ಹೆಂಗಂದರೆ ಎಕ್ಸಾಂಪಲ್ ಜಿಯೋನವರು ನನಗಿದೆಯಾ ಫಸ್ಟು ಹೇಳ್ತಾಯಿದ್ದೀನಿ, ನನಗೆ ಯಾವುದೇ ಇನ್ನೂ ನಾನು ಸಬ್ಸ್ಕ್ರೈಬರ್ಸ್ ಅಷ್ಟೊಂದೆಲ್ಲ ಆಗಿಲ್ಲ, ನನಗೆ ಅಡ್ವರ್ಟೈಸ್ ಮಾಡೋಕ್ಕೆ ಯಾರೂ ದುಡ್ಡು ಕೂಡ ಕೊಟ್ಟಿಲ್ಲ. ಇದು ಪರ್ಸ್ನಲ್ಲಾಗಿ ನಾನು ಹಿಂಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಯಾರೋ ದುಡ್ಡು ಕೊಟ್ಟವ್ರೆ, ದುಡ್ಡಿಗೆ ಸ್ಪಾನ್ಸರ್ ಮಾಡೋರೆ ಹಂಗೆ ಹಿಂಗೆ ಅಂತ ಅಂದ್ಕೋಬೇಡಿ. ನಾನೇ ಪರ್ಸ್ನಲಾಗಿ ನಿಮ್ಗೊಂದು ಯೂಸ್ ಆಗಲಿ ನನ್ನ ಕಡೆಯಿಂದ ಅಷ್ಟೇ, ವೀಡಿಯೋ ಮಾಡಿರೋದಕ್ಕೂ ಒಬ್ಬರಾದ್ರೂ ಒಂದು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಹೇಳ್ತಾಯಿದ್ದೀನಿ. ಜಿಯೋದವರು ವರ್ಕ್ ಫ್ರಮ್ ಹೋಮ್ ಪ್ಯಾಕ್ ಅಂತ ಇದೆ, ಆ ಪ್ಯಾಕು 181. ಆ ಪ್ಯಾಕಿಂದ ನೀವು ಯಾವುದನ್ನ ಮೊಬೈಲ್ಗೆ ಹಾಕ್ಕೊಂಡು, ಅಂದರೆ ಸ್ಪೇರಾಗಿ ಮನೇಲಿ ಬಿದ್ದಿರುತ್ತಲ್ಲ ಆ್ಯಂಡ್ರಾಯ್ಡ್ ಮೊಬೈಲು, ಅದಕ್ಕೆ ಹಾಕ್ಕೊಂಡು ಬೇಕಾದ್ರೆ ನೀವು ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಕ್ಯಾಮ್ರಾನ ಆರಾಮಾಗಿ ಯೂಸ್ ಮಾಡ್ಬೋದು. ವೈಫೈ ಥರನೇ ಆರಾಮಾಗಿ ಯೂಸ್ ಮಾಡ್ಬೋದು. ಸುಮ್ಮನೆ ನೀವು 3000-4000 ಕೊಟ್ಟು ಹಾಟ್ಸ್ಪಾಟ್ ತೊಗೊಳ್ಳೋದು ಬೇಡ. ಅದಕ್ಕೆ ಅಂತಲೇ ವೈಫೈ ರೂಟ್ರು ತೊಗೊಳ್ಳೋದು ಬೇಡ. 181 ರೂಪೀಸ್ ಜಿಯೋನವರು ಕೊಟ್ಟರೆ ತಿಂಗಳ 30 GB ಕೊಡ್ತಾನೆ. ತಿಂಗ್ಳಿಗೆ 30 GB ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು, ಇನ್ಫಾರ್ಮೇಷನ್ ಸಿಕ್ತು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಮಾಡಬೇಕಾಗಿಲ್ಲ. ನನಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸಿಂದ ಆಗಿರ್ಬೋದು, ನಿಮ್ಮ ಪಾಕೆಟಿಂದ ಆಗಿರ್ಬೋದು, ₹1 ಕೂಡ ಕಟ್ಟಾಗಲ್ಲ. ಜಸ್ಟು ನನಗೆ ಬೇಕಾಗಿರೋದು ನಿಮ್ಮ ಸಬ್ಸ್ಕ್ರೈಬೇ ಮಾಡಿದ್ರೆ ಒಬ್ಬರು ಇಬ್ಬರು ಆಯ್ತವ್ರೆ, ಪರವಾಗಿಲ್ಲ. ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೂ ನನಗೆ ಒಂದು ಮೋಟಿವೇಟ್ ಆಗುತ್ತೆ, ಪರವಾಗಿಲ್ಲ ಆಗ್ತವ್ರೆ ಅಂತ. ನಾನು ನಿಮ್ಮ ಹತ್ರ ಫ್ರ್ಯಾಂಕಾಗಿ ಹೇಳ್ತೀನಿ, ಮೊನ್ನೆ ಒಬ್ಬರು ಹಿಂಗೇ ಒಂದು ಹಾಕಿದ್ದೆ ವೀಡಿಯೋ, ಒಬ್ಬರು ಸಬ್ಸ್ಕ್ರೈಬರ್ ಆದರು. ಸೊ ಖುಷಿಯಾಯಿತು, ಇರಪ್ಪ ಯಾರೋ ಆಯ್ತವ್ರೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ನಿಮ್ಮ ಸಬ್ಸ್ಕ್ರೈಬರ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಸೊ ಲೈಕು, ಸಬ್ಸ್ಕ್ರೈಬು. ಇನ್ನೂ ಏನಾದರೂ ಯಾವುದಾದ್ರೂ ಟೆಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಅದ್ರ ಪ್ರಕಾರ ನಾನು ಕ್ಲೀನಾಗಿ ರಿವ್ಯೂ ಕೊಟ್ಟು ನಿಮಗೆ ಅದ್ರ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡೋ ಜವಾಬ್ದಾರಿ ನಂದು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಫ್ರೆಂಡ್ಸ್.